ನಮಸ್ತೆ ಮಕ್ಕಳೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಮನೆಯಲ್ಲಿ ಚೆನ್ನಾಗಿರಿ, ಮನೆಯಲ್ಲಿ ಸೌಖ್ಯವಾಗಿರಿ. ನಾನಿವತ್ತು 9ನೇ ಕ್ಲಾಸಿನ ಸಮಾಜ ವಿಜ್ಞಾನ ಪಾಠ ತೆಗೆಯಲಿಕ್ಕಿರೋದು. ನಾವು ಮೊದಲೇ ಸಮಾಜ ವಿಜ್ಞಾನ 2ರಲ್ಲಿ 2 ಪಾಠಗಳನ್ನು ಮುಗಿಸಿದೆವು. ಈಗ ನಮಗೆ ಅಧ್ಯಾಯ 3ಕ್ಕೆ ಹೋಗುವ. ಪಾಠದ ಹೆಸರು ರಾಷ್ಟ್ರೀಯ ಆದಾಯ. ನೋಡಿ, ಇಲ್ಲಿ ಸ್ವಲ್ಪ ಪೇಪರ್ ಕಟ್ಟಿಂಗ್ಸನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಿಮಗೆ ಏನು ಅರ್ಥ ಮಾಡಿಕೊಳ್ಬೋದು? ನಮ್ಮ ರಾಷ್ಟ್ರೀಯ ಆಧಾರವನ್ನು ಮಾಡಿಟ್ಟುಕೊಂಡು ಸ್ವಲ್ಪ ಪೇಪರ್ ಕಟ್ಟಿಂಗ್ಸ್ ಕೊಟ್ಟಿದ್ದಾರೆ ನೋಡಿ. ಅದರಲ್ಲಿ 1ನೇದು, ರಾಷ್ಟ್ರೀಯ ಆದಾಯ ಕೃಷಿ ವಲಯದ ಕೊಡುಗೆಗೆ ಕಡಿಮೆಯಾಯಿತು. ರಾಷ್ಟ್ರೀಯ ಆದಾಯದ ಹೆಚ್ಚಳಕ್ಕೆ ಕೈಗಾರಿಕಾ ವಲಯದ ಪ್ರಗತಿ ಅನಿವಾರ್ಯ. ಹಾಗೆ ರಾಷ್ಟ್ರೀಯ ಆದಾಯ ಸೇವಾ ವಲಯದ ಮುನ್ನಡೆಯು ಮುಂದುವರಿಯಿತು. ಹಾಗೆ ತುಂಬ ಈ ರಾಷ್ಟ್ರೀಯ ಆದಾಯ ಅಂತ ನೀವು ಹಲವೆಡೆಯಲ್ಲಿ ಈ ಪೇಪರ್ ಕಟ್ಟಿಂಗ್ಸ್ನಲ್ಲಿ ಕಾಣಬಹುದು. ಹಾಗೆ ಇದರಲ್ಲಿ ನಮಗೆ ಏನು ಅರ್ಥ ಮಾಡಿಕೊಳ್ಬೋದು? ಏನು ಈ ಆದಾಯ ಅಂತ ಹೇಳಿದರೆ, ನೀವು ಚಿಕ್ಕ ಕ್ಲಾಸಿನಲ್ಲೆಲ್ಲ ಕಲಿತುಕೊಂಡು ಬಂದ ವಿಷಯ. ಏನು ಈ ಆದಾಯ ಹೇಳಿದರೆ? ವರಮಾನ ಅಲ್ಲ. ವರಮಾನವನ್ನು ನಾವು ಏನಂತ ಹೇಳ್ತೇವೆ? ಆದಾಯವೆಂದು ಹೇಳ್ತೇವೆ. ಆಗ ಒಬ್ಬ ವ್ಯಕ್ತಿಗೆ ವರ್ಷದಲ್ಲಿ ಸಿಗುವ ವರಮಾನವನ್ನು ನಾವು ಏನಂತ ಹೇಳ್ತೇವೆ? ಆದಾಯ ಎಂಬ ಹೆಸರಿನಲ್ಲಿ ಹೇಳ್ತೇವೆ. ಆಗ ಆ ವ್ಯಕ್ತಿಗೆ ಹೇಳಿದ್ರೆ ಒಬ್ಬನ ಭೂಮಿಗೆ ಆಧಾರವಾಗಿ ಅಥವಾ ಉದ್ಯೋಗ ವ್ಯಾಪಾರದ ಆಧಾರ ಈ ಮೊದಲಾದವುಗಳಿಂದ ಅವರಿಗೆ ಸಿಗುವ ವರಮಾನವನ್ನು ನಾವು ವರ್ಷದಲ್ಲಿ ಲೆಕ್ಕ ಹಾಕ್ತೇವೆ. ಅದನ್ನು ಒಬ್ಬ ವ್ಯಕ್ತಿಯ ಆದಾಯ ಎಂದು ಹೇಳ್ತೇವೆ. ಅದೇ ರೀತಿಯಲ್ಲಿ ಒಂದು ಕುಟುಂಬದ ವಾರ್ಷಿಕ ಆದಾಯ ಹೇಳಿದ್ರೆ ಏನು? ಒಂದು ವರ್ಷದಲ್ಲಿ ಒಂದು ವರ್ಷದಲ್ಲಿ ವಿವಿಧ ಮೂಲಗಳಿಂದ ಸಿಗುವ ಆದಾಯವನ್ನು ನಾವೇನಂತ ಹೇಳ್ತೇವೆ? ಕುಟುಂಬದ ವಾರ್ಷಿಕ ಆದಾಯ ಅಂತ ಹೇಳ್ತೇವೆ ಅಲ್ಲ. ಈಗ ಕುಟುಂಬದಲ್ಲಿ ತುಂಬ ಜನರು ಇರ್ಬೋದಲ್ಲ, ಒಬ್ಬರೇ ಎಲ್ಲ ಕೆಲಸ ಮಾಡೋದು, ತುಂಬ ಜನ. ಆಗ ಅವರದೆಲ್ಲ ಒಟ್ಟು ಸೇರಿ ಒಂದು ಕುಟುಂಬಕ್ಕೆ ಒಂದು ವರ್ಷದೊಳಗೆ ಎಷ್ಟು ವರಮಾನ ಅವರ ಕೈಯಿಂದ ಕುಟುಂಬಕ್ಕೆ ಬರ್ತದೋ ಅದನ್ನು ನಾವು ಕುಟುಂಬದ ವಾರ್ಷಿಕ ಆದಾಯ ಎಂದು ಕರೆಯುತ್ತೇವೆ. ಹಾಗಾದರೆ ನಮಗೆ ರಾಷ್ಟ್ರೀಯ ಆದಾಯವನ್ನು ಹೇಗೆ ಹೇಳ್ಬೋದು? ಒಂದು ವರ್ಷದೊಳಗೆ ರಾಷ್ಟ್ರಕ್ಕೆ ಸಿಗುವ ಒಟ್ಟು ಆದಾಯವನ್ನು ನಾವು ರಾಷ್ಟ್ರೀಯ ಆದಾಯ ಎಂದು ಹೇಳ್ಬೋದು. ಆ ರೀತಿಯಲ್ಲಿ ಕೂಡ ಹೇಳ್ಬೋದು. ಆದರೆ ಅದಕ್ಕೆ ಒಂದು ಸರಿಯಾದ ವ್ಯಾಖ್ಯಾನ ಉಂಟು. ಅದು ನೋಡಿಲಿ ಕೊಟ್ಟುಂಟು. ಒಂದು ದೇಶದಲ್ಲಿ ಉತ್ಪಾದಿಸಲ್ಪಡುವ ಉತ್ಪನ್ನ ಮತ್ತು ಸೇವೆಗಳ ಹಣದ ರೂಪದ ಒಟ್ಟು ಆದಾಯವನ್ನು ನಾವು ಏನಂತ ಹೇಳ್ತೇವೆ? ರಾಷ್ಟ್ರೀಯ ಆದಾಯ ಎಂದು ಹೇಳ್ತೇವೆ ಅಲ್ಲ. ಹೇಳಿದ್ರೆ ಒಂದು ದೇಶದಲ್ಲಿ ಉತ್ಪಾದಿಸಲ್ಪಡುವ ಉತ್ಪನ್ನ ಮತ್ತು ಸೇವೆಗಳ ಹಣದ ರೂಪದ ಒಟ್ಟು ಮೌಲ್ಯವಾಗಿದೆ ಯಾವುದು? ಈ ರಾಷ್ಟ್ರೀಯ ಆದಾಯ ಎಂದು ಹೇಳುದು. ಅರ್ಥ ಆಯ್ತಲ್ಲ? ರಾಷ್ಟ್ರೀಯ ಆದಾಯ ಹೇಳಿದ್ರೆ ಒಂದು ದೇಶದಲ್ಲಿ ಉತ್ಪಾದಿಸಲ್ಪಡುವ ಉತ್ಪನ್ನಗಳು ಮತ್ತು ಸೇವೆಗಳ ಹಣದ ರೂಪದ ಒಟ್ಟು ಮೌಲ್ಯವಾಗಿದೆ ಯಾವುದು? ಈ ರಾಷ್ಟ್ರೀಯ ಆದಾಯ ಅಂತ ಹೇಳುವುದು. ಹಾಗೆ ಈ ರಾಷ್ಟ್ರೀಯ ಆದಾಯ ಪ್ರಧಾನವಾಗಿ ನಮಗೆ 3 ವಲಯಗಳಿಂದ ಸಿಗ್ತವೆ. ರಾಷ್ಟ್ರೀಯ ಆದಾಯವು ನಮಗೆ ಪ್ರಧಾನವಾಗಿ 3 ವಲಯಗಳಿಂದ ಸಿಗ್ತವೆ. ಒಂದು ಯಾವುದು? ಕೃಷಿ ವಲಯ, ಕೈಗಾರಿಕೆ ವಲಯ ಮತ್ತು ಸೇವೆ ವಲಯಗಳಿಂದ. ಯಾವುದು 3 ವಲಯಗಳು? ಕೃಷಿ ವಲಯ, ಕೈಗಾರಿಕಾ ವಲಯ ಮತ್ತು ಸೇವೆ ವಲಯಗಳಿಂದ ನಮಗೆ ಈ 3 ವಲಯಗಳಿಂದ ಒಟ್ಟು ಆದಾಯವನ್ನು ಕೂಡಿಸಿದರೆ ನಮಗೆ ರಾಷ್ಟ್ರೀಯ ಆದಾಯ ಲಭಿಸ್ತದೆ. ಯಾವೆಲ್ಲ 3 ವಲಯಗಳನ್ನು ಒಟ್ಟು ಸೇರಿದರೆ ನಮಗೆ ರಾಷ್ಟ್ರೀಯ ವಲಯ ಸಿಗುವುದು? ಒಂದು ಕೃಷಿ ವಲಯ, ಕೈಗಾರಿಕಾ ವಲಯ ಮತ್ತು ಸೇವೆ ವಲಯಗಳು. ಈ 3 ವಲಯಗಳನ್ನು ಒಟ್ಟುಗೂಡಿಸಿದರೆ ನಮಗೆ ಏನು ಸಿಗ್ಬೋದು? ಈ ರಾಷ್ಟ್ರೀಯ ಆದಾಯ ಸಿಗ್ಬೋದು. ಅದೇ ರೀತಿ ಈ ರಾಷ್ಟ್ರೀಯ ಆದಾಯ ಗಣನೆ ಮಾಡುವುದು ಯಾಕೆ ಹೇಳಿದರೆ, ಒಂದು ರಾಷ್ಟ್ರವು ಗಳಿಸಿದ ಆರ್ಥಿಕ ಬೆಳವಣಿಗೆ ಎಷ್ಟೊಂದು ಕಂಡುಹಿಡಿಯಲು ಮತ್ತು ರಾಷ್ಟ್ರಗಳ ಆರ್ಥಿಕ ಸ್ಥಿತಿಯನ್ನು ರಾಷ್ಟ್ರೀಯ ಆದಾಯವು ಸಹಾಯಕವಾಗ್ತದೆ. ಗೊತ್ತಲ್ಲ? ಒಂದು ರಾಷ್ಟ್ರವು ಗಳಿಸಿದ ಆರ್ಥಿಕ ಬೆಳವಣಿಗೆ ಎಷ್ಟೊಂದು ಕಂಡುಹಿಡಿಯಲು ಮತ್ತು ಇತರ ರಾಷ್ಟ್ರಗಳೊಂದಿಗೆ ಹೋಲಿಸುವಾಗ ಇನ್ನೊಂದು ರಾಷ್ಟ್ರ ಎಷ್ಟು ಆರ್ಥಿಕತೆಯನ್ನು ಹೊಂದಿದೆ ಎಂಬ ಇದು ನೋಡಲು ಬೇಕಾಗಿ ನಾವು ಯಾವುದು? ಈ ರಾಷ್ಟ್ರೀಯ ಆದಾಯವನ್ನು ಗಣನೆ ಮಾಡ್ತೇವೆ. ಈ ರಾಷ್ಟ್ರೀಯ ಆದಾಯವನ್ನು ಗಣನೆ ಮಾಡುವ ಇತರ ಉದ್ದೇಶಗಳು ಯಾವುದಂತ ನಾವು ನೋಡುವ. ಇಲ್ಲಿ ಕೊಟ್ಟುಂಟು ನೋಡಿ, ಇದು ವಿಷಯವನ್ನು ಕೊಟ್ಟಿದ್ದಾರೆ. ರಾಷ್ಟ್ರೀಯ ಆದಾಯವನ್ನು ಗಣನೆ ಮಾಡುವ ಇತರ ಉದ್ದೇಶಗಳು ಯಾವುದು ಅಂತೇಳಿ ನೋಡಿಕೊಳ್ಳೋಣ. ನಮಗೆ ಅಂತ ಹೇಳಿದ್ರೆ
ಅರ್ಧಾವಸ್ಥೆಯ ವಿವಿಧ ವಲಯಗಳ ಕೊಡುಗೆಗಳನ್ನು ಅವಲೋಕಿಸುವುದು, ಹಾಗೆ ಆರ್ಥಿಕ ಸಮಸ್ಯೆಗಳನ್ನು ಅಧ್ಯಯನ ಮಾಡಲು, ಅನಂತರ ವಿವಿಧ ಯೋಜನೆಗಳನ್ನು ತಯಾರಿಸಲು ಮತ್ತು ಜಾರಿಗೊಳಿಸಲು ಕೂಡ ಸರಕಾರಕ್ಕೆ ಏನು ಮಾಡ್ತದೆ, ಸಹಾಯ ಮಾಡಲು ಇದು ಆಗ್ತದೆ. ಹಾಗೆ ಉತ್ಪಾದನೆ, ವಿತರಣೆ, ಬಳಕೆ ಇತ್ಯಾದಿ ಆರ್ಥಿಕ ಚಟುವಟಿಕೆಗಳ ಇತಿಮಿತಿಗಳನ್ನು ಮತ್ತು ಹಿರಿಮೆಗಳನ್ನು ಕಂಡುಹಿಡಿಯಲು ನಾವು ಏನು ಮಾಡ್ತೇವೆ, ಈ ರಾಷ್ಟ್ರೀಯ ಆದಾಯವನ್ನು ಗಣನೆ ಮಾಡುತ್ತೇವೆ. ಹಾಗೆ ಈ ರಾಷ್ಟ್ರೀಯ ಆದಾಯದ ಕೆಲವು ಪ್ರಧಾನ ಆಶಯಗಳು ಕೂಡ ಇದ್ದಾವೆ. ಪ್ರಧಾನವಾದ ಆಶಯ ಕೂಡ ಈ ರಾಷ್ಟ್ರೀಯ ಆದಾಯಕ್ಕಿದೆ. ಅದರಲ್ಲಿ ಒಂದನೇ ಆಶಯವಾಗಿದೆ ಯಾವುದು, ಒಟ್ಟು ರಾಷ್ಟ್ರೀಯ ಉತ್ಪನ್ನ. ಯಾವುದು, ಒಟ್ಟು ರಾಷ್ಟ್ರೀಯ ಉತ್ಪನ್ನ, ಗ್ರೋಸ್ ನ್ಯಾಷನಲ್ ಪ್ರಾಡಕ್ಟ್ ಅಥವಾ GNP ಎಂದು ಹೇಳ್ತೇವೆ. ಯಾವುದು ಪ್ರಧಾನವಾದ ಆಶಯ, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಥವಾ ಗ್ರೋಸ್ ನ್ಯಾಷನಲ್ ಪ್ರಾಡಕ್ಟ್ GNP ಅಂತ ಯಾವುದು ಪ್ರಧಾನ ಆಶಯವಾಗಿದೆ. ಯಾವುದು ಈ ರಾಷ್ಟ್ರೀಯ ಆದಾಯದ ಪ್ರಧಾನ ಆಶಯವಾಗಿದೆ. ಇದರಲ್ಲಿ ರಾಷ್ಟ್ರದಲ್ಲಿ ಉತ್ಪಾದಿಸಲ್ಪಡುವ ಅಂತಿಮ ಉತ್ಪನ್ನಗಳ ಮತ್ತು ಸೇವೆಗಳ ಆಧಾರದಲ್ಲಿ ಇದು ಲೆಕ್ಕ ಹಾಕ್ತದೆ. ಯಾವುದು ಈ ಒಟ್ಟು ರಾಷ್ಟ್ರೀಯ ಉತ್ಪನ್ನವು ಆ ರಾಷ್ಟ್ರದಲ್ಲಿ ಉತ್ಪಾದಿಸಲ್ಪಡುವ ಉತ್ಪನ್ನಗಳ ಮತ್ತು ಸೇವೆಗಳ ಅಂತಿಮ ಉತ್ಪನ್ನಗಳು ಮತ್ತು ಸೇವೆಗಳ ಆಧಾರದಲ್ಲಿ ಯಾವುದನ್ನು ಈ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಲೆಕ್ಕ ಹಾಕ್ತದೆ. ಹಾಗೆ ಬಳಕೆಗೆ ಲಭಿಸುವ ಉತ್ಪನ್ನವು ಅಂತಿಮ ಉತ್ಪನ್ನವಾಗಿದೆ. ಹೌದು, ಬಳಕೆಗೆ ಲಭಿಸುವ ಉತ್ಪನ್ನವನ್ನು ನಾವು ಅಂತಿಮ ಉತ್ಪನ್ನ ಅಂತ ಹೇಳ್ತೇವೆ. ಉದಾಹರಣೆಗೆ ಈಗ ಬಟ್ಟೆ ನಾವು ಅಂಗಿ ಧರಿಸ್ತೇವಲ್ಲ, ಅದಕ್ಕೆ ಮೊದಲೇ ಏನು ಬೇಕು, ನಮಗೆ ಬಟ್ಟೆ ಬೇಕು, ನೂಲು ಬೇಕು, ಗುಂಡಿ ಬೇಕು, ಇದೆಲ್ಲ ನಮಗೆ ಬೇಕಾದ ವಸ್ತುಗಳು. ಒಂದು ಅಂಗಿ ನಾವು ತಯಾರಿಸಲಿಕ್ಕೆ ಬೇಕಾದರೆ ನಮಗೆ ಇಷ್ಟೆಲ್ಲ ವಸ್ತುಗಳು ಬೇಕಲ್ಲ, ಬಟ್ಟೆ ಬೇಕು, ನೂಲು, ಗುಂಡಿ, ಹಾಗೆ ಕಚ್ಚಾ ವಸ್ತುಗಳನ್ನು ಉಪಯೋಗಿಸಿ ಯಾವುದು ನಾವು ಅಂಗಿಯನ್ನು ತಯಾರಿಸುವುದು. ಹಾಗೆ ಇಲ್ಲಿ ಬಳಕೆಗೆ ಬರುವ ಅಂಗಿಯು ಏನಾಗಿದೆ, ಇದೆಲ್ಲ ಸೇರಿ ಯಾವುದು ಗುಂಡಿ, ನೂಲು, ಬಟ್ಟೆ ಇದೆಲ್ಲ ಸೇರಿ ಏನಾಗುವುದು, ಒಂದು ಅಂಗಿ ಆಗುವುದು. ಆಗ ಇದರಲ್ಲಿ ಕೊನೆಗೆ ನಮಗೆ ಈ ಮೂರು ಉತ್ಪನ್ನಗಳು, ಕಚ್ಚಾ ವಸ್ತುಗಳು ಸೇರಿ ನಮಗೆ ಅಂಗಿ ಉಂಟು ಮಾಡೋದು. ಆಗ ಈ ಅಂಗಿ ಏನಾಗಿದೆ, ಅಂತಿಮ ಉತ್ಪನ್ನವಾಗಿದೆ. ಗೊತ್ತಿದಲ್ಲ, ಅಂತಿಮ ಉತ್ಪನ್ನ ಹೇಳಿದ್ರೆ ಕಚ್ಚಾ ವಸ್ತುಗಳು, ಎಲ್ಲ ಕಚ್ಚಾ ವಸ್ತುಗಳು ಸೇರಿ ಉಂಟು ಮಾಡುವ ಉತ್ಪನ್ನದಲ್ಲಿ ನಮಗೆ ಕೊನೆಗೆ ಸಿಗುವ ಉತ್ಪನ್ನವನ್ನು ನಾವು ಅಂತಿಮ ಉತ್ಪನ್ನ ಎಂದು ಹೇಳ್ತೇವೆ. ಹಾಗೆ ಇದು ಉತ್ಪನ್ನನೇ ಕೊನೆಯ ಹಂತದಲ್ಲಿ ಲಭಿಸುವ ಉತ್ಪನ್ನದ ಹಣದ ರೂಪದ ಮೌಲ್ಯವನ್ನು ನಾವು ಅಂತಿಮ ಮೌಲ್ಯ ಎಂದು ಕರಿತೇವೆ. ಆಗ ಒಟ್ಟು ರಾಷ್ಟ್ರೀಯ ಉತ್ಪನ್ನಕ್ಕೆ ಈ ಗಣನೆಯನ್ನು ಉತ್ಪನ್ನದ ಗಣನೆಯನ್ನು ಪರಿಗಣಿಸಲಾಗ್ತದೆ. ಹಾಗೆ ಈ ಉದಾಹರಣೆಯಲ್ಲಿ ಅಂಗಿಯ ಬೆಲೆಯಲ್ಲಿ ಗುಂಡಿ, ಬಟ್ಟೆ ಹಾಗೂ ಇತರ ಕಚ್ಚಾ ವಸ್ತುಗಳ ಮೌಲ್ಯ ಕೂಡ ಒಳಗೊಂಡಿದೆ ಅಲ್ಲ. ಈಗ ಒಂದು ಅಂಗಿ ನಾವು ತೆಗೆಯುವಾಗ ನಮಗೆ 10 ರೂಪಾಯಿಗೆ ಅಂಗಿ ಸಿಗ್ಬೋದಾ, ಇಲ್ಲಲ್ಲ, ಹೇಗೂ 450-500 ರೂಪಾಯಿ ಹೇಗೂ ಬೇಕು. ಆಗ ಈ ಅಂಗಿಗೆ 500 ರೂಪಾಯಿಯಲ್ಲಿ ಎಲ್ಲ ಏನು ಬರ್ತದೆ, ಬಟ್ಟೆ ಮತ್ತೆ ಅದರ ನೂಲು ಮತ್ತೆ ಅದ ಯಾವುದು, ಈಗ ಯಾವುದಾದ್ರೂ ಯಾವುದು ಟೈಲರ್ ಏನಾದರೂ ಹೊಲಿಸ ಅವರ ಹಣ ಕೂಡ ಅದರಲ್ಲಿ ಭಾಗವಾಗ್ತದೆ. ಅದೇ ರೀತಿಯಲ್ಲಿ ಆಗ ಆ ಎಲ್ಲ ಹಣದ ರೂಪಗಳು ಭಾಗವಾಗಿ ಕೊನೆಗೆ ಸಿಗುವ ವಸ್ತುವಾಗಿದೆ ನಮಗೆ ಅಂಗಿ. ಆಗ ಅದನ್ನು ನಾವು ಅಂತಿಮ ಉತ್ಪನ್ನ ಅಂತ ಹೇಳುವುದು. ಹಾಗೆ ಈ ಉತ್ಪಾದಿಸಲ್ಪಡುವ ಅಂತಿಮ ವಸ್ತುಗಳ ಮತ್ತು ಸೇವೆಗಳ ಹಣದ ರೂಪ ಮೌಲ್ಯಗಳು ಒಟ್ಟು ರಾಷ್ಟ್ರೀಯ ಉತ್ಪನ್ನವಾಗಿದೆ. ಹಾಗೆ ಪ್ರತಿಯೊಂದು ರಾಷ್ಟ್ರವು ಪ್ರತಿಯೊಂದು ಆರ್ಥಿಕ ವರ್ಷಕ್ಕಿರುವ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಲೆಕ್ಕ ಹಾಕ್ತಾರೆ. ಹಾಗೆ ಈ ರಾಷ್ಟ್ರೀಯ ಆರ್ಥಿಕ ವರ್ಷ ಯಾವುದು, ನೀವು ಚಿಕ್ಕ ಕ್ಲಾಸ್ನಲ್ಲಿ ಕಲ್ತುಕೊಂಡು ಬಂದದಲ್ಲ, ಯಾವುದು ಈ ಆರ್ಥಿಕ ವರ್ಷ ಹೇಳಿದ್ರೆ ಭಾರತದಲ್ಲಿ ಏಪ್ರಿಲ್ 1ರಿಂದ ಶುರುವಾಗಿ ಮಾರ್ಚ್ 31ರ ತನಕ ಇರುವ ವರೆಗಿನ ಕಾಲವನ್ನು ನಾವೇನಂತ ಹೇಳ್ತೇವೆ, ಆರ್ಥಿಕ ವರ್ಷವಾಗಿ ಪರಿಗಣಿಸ್ತೇವೆ. ಯಾವುದು ಆರ್ಥಿಕ ವರ್ಷ, ಏಪ್ರಿಲ್ 1ರಿಂದ ಶುರುವಾಗಿ ಬರುವ ಮಾರ್ಚ್ 31ರವರೆಗಿರುವ ಕಾಲದ ಅವನ್ನು ನಾವೇನು ಆರ್ಥಿಕ ವರ್ಷವಾಗಿ ಪರಿಗಣಿಸುವ. ಹಾಗೆ ಈ ಒಟ್ಟು ರಾಷ್ಟ್ರೀಯ ಒಟ್ಟು ರಾಷ್ಟ್ರೀಯ ಉತ್ಪನ್ನವು ಲೆಕ್ಕ ಹಾಕುವುದು ಆರ್ಥಿಕ ವರ್ಷದಲ್ಲಿ ಆಗಿದೆ. ಹಾಗೆ ಈ ಆರ್ಥಿಕ ವರ್ಷದಲ್ಲಿ ನಾವು ಇದನ್ನು ಪರಿಗಣಿಸುತ್ತೇವೆ. ಇದಿಷ್ಟು ಯಾವುದರಲ್ಲಿ ಬರುವುದು, ನಮ್ಮ ಪ್ರಧಾನ ಆಶಯವಾದ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಥವಾ ಗ್ರೋಸ್ ನ್ಯಾಷನಲ್ ಪ್ರಾಡಕ್ಟ್ ಅದರಲ್ಲಿ ಬರುವುದು. ಅದರಲ್ಲಿ ಹೇಳಿದ್ರೆ ರಾಷ್ಟ್ರದಲ್ಲಿ ಉತ್ಪಾದಿಸಲ್ಪಡುವ ಅಂತಿಮ ಉತ್ಪನ್ನಗಳ ಮತ್ತು ಸೇವೆಗಳ ಆಧಾರದಲ್ಲಿ ಯಾವುದನ್ನು ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಲೆಕ್ಕ ಹಾಕ್ತೇವೆ. ಅನಂತರ ಎರಡನೇ ಆಶಯ ಬರುವುದು ಹೇಳಿದ್ರೆ ಒಟ್ಟು ಆಂತರಿಕ ಉತ್ಪನ್ನ. ಎರಡನೇ ಆಶಯ ಹೇಳುದು ಒಟ್ಟು ಆಂತರಿಕ ಉತ್ಪನ್ನ. ಇದರಲ್ಲಿ ಗ್ರೋಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಥವಾ
GDP ಎಂದು ಇದನ್ನು ಕರಿತೇವೆ. ಇದು ಹೇಳಿದ್ರೆ ಒಂದು ಆರ್ಥಿಕ ವರ್ಷದಲ್ಲಿ ದೇಶದೊಳಗೆ ಉತ್ಪಾದಿಸಲ್ಪಡುವ ವಸ್ತುಗಳು ಮತ್ತೆ ಸೇವೆಗಳ ಹಣದ ಮೌಲ್ಯವನ್ನು. ಇಲ್ಲಿ ನಾವು ಹೇಳಿದ್ದು ಅಂತಿಮ ಉತ್ಪನ್ನಗಳ ಇದನ್ನು, ಆದ್ರೆ ಇಲ್ಲಿ ಯಾವುದು ಆರ್ಥಿಕ ವರ್ಷದಲ್ಲಿ ಉತ್ಪಾದಿಸಲ್ಪಡುವ ವಸ್ತುಗಳ ಮತ್ತೆ ಸೇವೆಗಳ ಹಣದ ಮೌಲ್ಯ ಹೇಳಿದ್ರೆ ಎಲ್ಲ ಯಾವುದು ಹಣದ ಮೌಲ್ಯವು ಅದರಲ್ಲಿ ಲೆಕ್ಕ ಹಾಕ್ಲಿಕ್ಕೆ ಆಗ್ತದೆ. ಹಾಗೆ ಅದನ್ನು ನಾವು ಯಾವುದು ಒಟ್ಟು ಆಂತರಿಕ ಉತ್ಪನ್ನ ಅಥವಾ ಗ್ರೋಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಎಂದು ಕರೀತೇವೆ. ಇದು ಒಂದು ಆರ್ಥಿಕ ವರ್ಷದಲ್ಲಿ ದೇಶದೊಳಗೆ ಉತ್ಪಾದಿಸಲ್ಪಡುವ ವಸ್ತುಗಳ ಮತ್ತು ಸೇವೆಗಳ ಹಣದ ಒಟ್ಟು ಮೌಲ್ಯವನ್ನು ಒಟ್ಟು ಆಂತರಿಕ ಉತ್ಪನ್ನವಾಗಿ ನಾವು ಇದು ಮಾಡ್ತೇವೆ. ಆದ್ರೆ ಇದರಲ್ಲಿ ಏನು ವಿದೇಶಗಳಲ್ಲಿ ಕೆಲಸ ಮಾಡುವ ವ್ಯಕ್ತಿಗಳ ಆದಾಯ ಮತ್ತೆ ವಿದೇಶಗಳಲ್ಲಿ ಕಾರ್ಯನಿರ್ವಹಿಸುವ ಭಾರತದ ಯಾವುದು ಕೆಲವು ಸಂಸ್ಥೆಗಳು ಕಾರ್ಯನಿರ್ವಹಿಸ್ತವೆ, ಅವುಗಳು ಮತ್ತೆ ಕೈಗಾರಿಕೆಗಳ ಲಾಭ ಇವುಗಳನ್ನೆಲ್ಲ ಇದರಲ್ಲಿ ಸೇರಿಸಲಿಕ್ಕೆ ಆಗುವುದಿಲ್ಲ. ಹೇಳಿದ್ರೆ ಅದು ವಿದೇಶದಲ್ಲಿ ನಡೆಸುವ ಇದಾಗಿದೆ. ಆಗ ಅದರ ಲಾಭ ಎಲ್ಲ ಬಂದರೂ ಕೂಡ ಅದನ್ನೇ ಯಾವುದು ನಮ್ಮ ಈ ಯಾವುದ್ರಲ್ಲಿ ಒಟ್ಟು ಆಂತರಿಕ ಉತ್ಪನ್ನಗಳಲ್ಲಿ ಭಾಗ ಮಾಡಿಸ್ಲಿಕ್ಕೆ ಆಗುದಿಲ್ಲ, ಅದನ್ನು ಲೆಕ್ಕ ಮಾಡ್ಲಿಕ್ಕೆ ಆಗುದಿಲ್ಲ. ಇದಿಷ್ಟು ಹೇಳುದು ಒಟ್ಟು ಆಂತರಿಕ ಉತ್ಪನ್ನದ ಕುರಿತ. ನಂತರ ಮೂರನೆಯದು ಬರುವುದು ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಥವಾ ನೆಟ್ ನ್ಯಾಷನಲ್ ಪ್ರಾಡಕ್ಟ್. ಯಾವುದು ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಥವಾ ನೆಟ್ ನ್ಯಾಷನಲ್ ಪ್ರಾಡಕ್ಟ್. ಆದ್ರೆ ಇದು ಹೇಳಿದ್ರೆ ಒಟ್ಟು ರಾಷ್ಟ್ರೀಯ ಉತ್ಪಾದನೆಯಿಂದ ಸವಕಳಿ ವೆಚ್ಚವನ್ನು ಕಳೆಯಲಾಗಿರುವ ಮೊತ್ತವಾಗಿದೆ. ಏನು ಈ ಸವಕಳಿ ಹೇಳಿದ್ರೆ ಕಳಿದಿರಾ ನೀವು? ಈ ಸವಕಳಿ ಅಂತ ಹೇಳಿದ್ರೆ ಸವಕಳಿ ವೆಚ್ಚ ಹೇಳಿದ್ರೆ ಏನು ಹೇಳಿದ್ರೆ ನೀವೀಗ ಒಂದು ಮೊಬೈಲ್ ಫೋನ್ ಅಥವಾ ಯಾವುದಾದ್ರೂ ಒಂದು ವಸ್ತು ಮೊದಲು ಎಷ್ಟು ಒಂದು ಹಣ ಕೊಟ್ಟು ಪಡೆಕೊಳ್ತೀರಿ ಅಲ್ಲ, ಆಗ ಅದನ್ನು ನೀವು ಪುನಃ ಇನ್ನೊಬ್ಬರಿಗೆ ಮಾರುವಾಗ, ನೀವು ಅದು ಉಪಯೋಗಿಸಿದ ನಂತರ ಇನ್ನೊಬ್ಬರಿಗೆ ಮಾರುವಾಗ ಅದು ಅದರಲ್ಲಿ ಏನಾಗ್ತದೆ, ನೀವು ಈಗ ಪಡ್ಕೊಂಡೆ ಈಗ ಒಂದು ಮೊಬೈಲ್ 10,000ಕ್ಕೆ ತಕೊಂಡ್ರೆ ನೀವು ಅದು ಮಾರುವಾಗ ಅದಕ್ಕೊಂದು 5,000 6,000 ಏನಾದರೂ ಸಿಗ್ಬೋದು. ಯಾವುದು ಒಮ್ಮೆ ನಾವು ಉಪಯೋಗ ಮಾಡಿದ ವಸ್ತುವಾಗಿದೆ. ಆದ ಕಾರಣ ನೀವು ಯಾವುದು 10,000 ಕೊಟ್ಟು ತೆಗೆದ್ರೆ ಅಷ್ಟೇ ಹಣ ಅವರ ಕೈಯಿಂದ ನಮಗೆ ಪಡ್ಕೊಳ್ಳಿಕ್ಕೆ ಆಗುದಿಲ್ಲ ಅಲ್ಲ. ಅದಕ್ಕೆ ಏನಾಗ್ತದೆ ಸೆಕೆಂಡ್ ಹ್ಯಾಂಡ್ ಯೂಸ್ ಅಂತ ನಾವು ಹೇಳ್ತೇವೆ ಅಲ್ಲ. ಅದೇ ರೀತಿಯಲ್ಲಿ ಆಗ ನಾವು ಒಂದು ವಸ್ತು ಅದಕ್ಕೆ ಏನು ಉಂಟಾಗ್ತದೆ, ಸವಳಿಕೆ ಉಂಟಾಗ್ತದೆ ಅಲ್ಲ, ಹೇಳಿದ್ರೆ ಅದು ಹಳೆತ್ತಾಗ್ತದೆ. ಆದ ಕಾರಣ ನಾವು ತೆಗೆದುಕೊಳ್ಳುವಾಗ ಕೊಟ್ಟ ಹಣವು ನಮಗೆ ತಿರುಗಿ ಸಿಗುವುದಿಲ್ಲ ಅಲ್ಲ. ಆದ ಕಾರಣ ಅದನ್ನು ಯಾವುದು ಸವಕಳಿ ವೆಚ್ಚ ಅಂತ ಹೇಳ್ತೇವೆ. ಆಗ ಒಟ್ಟು ರಾಷ್ಟ್ರೀಯ ಉತ್ಪಾದನೆಯಿಂದ ಸವಕಳಿಯ ವೆಚ್ಚವನ್ನು ಕಳೆಯುವ ಆಗಿ ಲಭಿಸುವ ವೆಚ್ಚವನ್ನು ನಾವು ಏನಂತ ಹೇಳ್ತೇವೆ, ನಿವ್ವಳಿ ರಾಷ್ಟ್ರೀಯ ಉತ್ಪನ್ನ ಎಂದು ಕರಿತೇವೆ. ಇದಿಷ್ಟು ಅರ್ಥ ಇದಲ್ಲ ರಾಷ್ಟ್ರೀಯ ಆದಾಯ ಅಂತ ಏನಂತ ನಾವು ಕಲ್ತುಕೊಂಡು, ಅನಂತರ 3 ವಲಯಗಳ ಕುರಿತು ಕಲ್ತುಕೊಂಡು, ನಂತರ ಪ್ರಧಾನ ಆಶಯಗಳು ಕಲ್ತೆವು. ಒಂದು ಒಟ್ಟು ರಾಷ್ಟ್ರೀಯ ಉತ್ಪನ್ನ, ಅನಂತರ ಒಟ್ಟು ಆಂತರಿಕ ಉತ್ಪನ್ನ, ಅನಂತರ ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ಈ ನಿವ್ವಳ ರಾಷ್ಟ್ರೀಯ ಉತ್ಪನ್ನಕ್ಕೆ ಒಂದು ಮೂಲ ಸೂತ್ರವಾಕ್ಯ ಉಂಟು. ಅದು ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಅದು ಯಾವುದಂತೇಳಿ ನಮಗೆ ನೋಡುವ. ಮೂಲ ಸೂತ್ರವಾಕ್ಯ ನೋಡಿ ಇಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನದ ಕುರಿತು ಉತ್ಪನ್ನದ ಮೂಲ ಸೂತ್ರವಾಗಿದೆ. ಒಟ್ಟು ರಾಷ್ಟ್ರೀಯ ಉತ್ಪನ್ನ ಕಳೆ ಸವಳಿಕೆ ವೆಚ್ಚ, ಇದರಿಂದ ನಮಗೆ ಏನು ಸಿಗ್ತದೆ, ನಿವ್ವಳ ರಾಷ್ಟ್ರೀಯ ಉತ್ಪನ್ನದ ಮೂಲ ಸೂತ್ರವಾಕ್ಯವು ಸಿಗ್ಬಹುದು ಅಲ್ಲ. ಇದರಿಂದ ನಮಗೆ ಯಾವುದು ಮೂಲ ಸೂತ್ರವಾಕ್ಯ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಸಮ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಮೈನಸ್ ಸವಕಳಿ ವೆಚ್ಚವನ್ನು ಇದು ಮಾಡಿದ್ರೆ ಕಳೆ ಮಾಡಿದ್ರೆ ನಮಗೆ ಏನು ಸಿಗ್ತದೆ, ಈ ನಿವ್ವಳಿ ರಾಷ್ಟ್ರೀಯ ಉತ್ಪನ್ನವನ್ನು ಸಿಗ್ತದೆ. ಇನ್ನು ನಮಗೆ ತಲಾ ಆದಾಯ ಏನಂತೇಳಿ ನೋಡುವ. ಯಾವುದು ತಲಾ ಆದಾಯ ಏನಂತ ನೋಡುವ. ತಲಾ ಆದಾಯ ಹೇಳಿದ್ರೆ ಪರ್ ಕ್ಯಾಪಿಟಾ ಇನ್ಕಮ್. ಹೇಳಿದ್ರೆ ರಾಷ್ಟ್ರೀಯ ಆದಾಯವನ್ನು ದೇಶದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸುವಾಗ ನಮಗೆ ಏನು ಸಿಗ್ತದೆ, ಈ ತಲಾ ಆದಾಯ ಅಥವಾ ಪರ್ ಕ್ಯಾಪಿಟಾ ಇನ್ಕಮ್ ಸಿಗ್ತದೆ. ಹೇಳಿದ್ರೆ ರಾಷ್ಟ್ರೀಯ ಆದಾಯವನ್ನು ದೇಶದ ಜನರ ಒಟ್ಟು ಸಂಖ್ಯೆಯಿಂದ ಮೈನಸ್ ಮಾಡಿದ್ರೆ ನಮಗೆ ಏನ್ ಮಾಡ್ತಾರೆ, ಕಳೆ ಮಾಡಿದ್ರೆ ಅಲ್ಲ ಭಾಗಿಸಿದಾಗ ಏನು ಸಿಗ್ತದೆ, ಭಾಗಿಸುವಾಗ ನಮಗೆ ತಲಾ ಆದಾಯ ಸಿಗ್ತದೆ. ಗೊತ್ತಿದಲ್ಲ, ರಾಷ್ಟ್ರೀಯ ಆದಾಯವನ್ನು ದೇಶದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸುವಾಗ ಸಿಗುವುದೇ ನಮಗೇನಾಗಿದೆ, ಈ ತಲಾ ಆದಾಯ ಅಥವಾ ಪರ್ ಕ್ಯಾಪಿಟಾ ಎಂದು ಹೇಳ್ತೇವೆ. ಆಗ ರಾಷ್ಟ್ರಗಳನ್ನು ಪರಸ್ಪರ ಹೋಲಿಸಲು ಮತ್ತು ರಾಷ್ಟ್ರಗಳ ಆರ್ಥಿಕ ಮಟ್ಟವನ್ನು ತಿಳಿಯಲು ಈ ತಲಾ ಆದಾಯ ಸಹಾಯಕವಾಗಿ. ನೋಡಿ, ತಲಾ ಆದಾಯ ಕಂಡುಹಿಡಿಯುವ ಮೂಲ ಸೂತ್ರವಾಕ್ಯ ರಾಷ್ಟ್ರೀಯ ಆದಾಯ ಭಾಗಿಸು ಒಟ್ಟು ಜನಸಂಖ್ಯೆ. ಇದು ಮಾಡಿದ್ರೆ ನಮಗೇನು ಸಿಗ್ತದೆ, ತಲಾ ಆದಾಯ ಸಿಗ್ತದೆ.
ಇದಿಷ್ಟು. ಇನ್ನು ರಾಷ್ಟ್ರೀಯ ಆದಾಯ ಗಣನೆ ಮಾಡುವುದು ಹೇಗೆ ಅಂತ ನಾವು ನೋಡಿಕೊಳ್ಳುವ. ರಾಷ್ಟ್ರೀಯ ಆದಾಯವನ್ನು ಗಣನೆ ಮಾಡುವುದು ಹೇಗೆ ಅಂತ ನೋಡಿಕೊಳ್ಳುವ. ಹಾಗೆ ಈ ರಾಷ್ಟ್ರೀಯ ಆದಾಯವನ್ನು ಆಧಾರವಾಗಿರಿಸಿ ಒಂದು ದೇಶದ ಆರ್ಥಿಕ ಸ್ಥಿತಿಯನ್ನು ನಮಗೆ ಗಣನೆ ಮಾಡಲಿಕ್ಕಾಗ್ತದೆ. ಅಂದರೆ ರಾಷ್ಟ್ರೀಯ ಆದಾಯವನ್ನು ಆಧಾರವಾಗಿರಿಸಿಕೊಂಡು ಒಂದು ದೇಶದ ಆರ್ಥಿಕ ಸ್ಥಿತಿಯನ್ನು ನಮಗೆ ಗಣನೆ ಮಾಡಲಿಕ್ಕಾಗ್ತದೆ. ಹಾಗೆ ಈ ಆರ್ಥಿಕ ಅಭಿವೃದ್ಧಿ ಉತ್ಪಾದನೆ ಹೆಚ್ಚಿಸಬೇಕಾದದ್ದು ನಮಗೆ ಅನಿವಾರ್ಯವಾಗಿದೆ. ಅದೇ ರೀತಿಯಲ್ಲಿ ಉತ್ಪಾದನೆಯ ಹೆಚ್ಚಾಗುವಾಗ ಏನಾಗ್ತದೆ, ಹೆಚ್ಚಾಗುವಾಗ ಉತ್ಪನ್ನಗಳ ಘಟಕಗಳು ಯಾವುದು? ಉತ್ಪನ್ನಗಳ ಘಟಕಗಳು ನೀವು ಚಿಕ್ಕ ಕ್ಲಾಸ್ನಲ್ಲಿ ಕಲ್ತುಕೊಂಡು ಬಂದ ವಿಷಯ ಯಾವುದು? ಈ ಉತ್ಪಾದನೆಯ ಘಟಕಗಳು ಯಾವುದು? ಒಂದು ಭೂಮಿ, ಪರಿಶ್ರಮ, ಬಂಡವಾಳ ಮತ್ತೆ ಸಂಘಟನೆ ಅಲ್ಲ. ಇದು ಯಾವುದಾಗಿದೆ? ಉತ್ಪಾದನೆಯ ಘಟಕಗಳಾಗಿದೆ. ಯಾವುದು ಉತ್ಪಾದನೆಯ ಘಟಕಗಳು? ಭೂಮಿ, ಪರಿಶ್ರಮ, ಬಂಡವಾಳ ಮತ್ತೆ ಸಂಘಟನೆಗಳು. ಇದು ನಮ್ಮ ಉತ್ಪಾದನೆಯ ಘಟಕಗಳಾಗಿ. ಹಾಗೆ ಇತ್ಯಾದಿಗಳ ಪ್ರತಿಫಲವು ಕೂಡ ಹೆಚ್ಚಾಗ್ತದೆ. ಏನು ನಮಗೆ ಈ ರಾಷ್ಟ್ರೀಯ ಆದಾಯ ಮಾಡುವಾಗ ಹೆಚ್ಚಾಗುವಾಗ ಇದು ಕೂಡ ಹೆಚ್ಚಾಗ್ತದೆ. ಅದರ ಪ್ರತಿಫಲ ಕೂಡ ಹೆಚ್ಚಾಗ್ತದೆ. ಪ್ರತಿಫಲ ಹೇಳಿದ್ರೆ ಯಾವುದು? ನಮಗೆ ಗೇಣಿ, ಕೂಲಿ, ಬಡ್ಡಿ ಇದೆಲ್ಲ ಸಿಗುವುದಲ್ಲ. ಹಾಗೆ ಇದುಗಳ ಲಾಭ ಇದೆಲ್ಲ ಹೆಚ್ಚಾಗ್ತದೆ ರಾಷ್ಟ್ರೀಯ ಆದಾಯ ಹೆಚ್ಚಾಗುವಾಗ. ಹಾಗೆ ಇದರಲ್ಲಿ ಉತ್ಪಾದನೆ, ಆದಾಯ, ಖರ್ಚು ಎಂಬುಗಳು ಪರಸ್ಪರ ಸಂಬಂಧ ಹೊಂದಿದ ಅವುಗಳಾಗಿವೆ. ನೋಡಿ ಇಲ್ಲೊಂದು ಇದು ಕೊಟ್ಟಿದ್ದಾರೆ. ಅದರಿಂದ ನಿಮಗೆ ಅರ್ಥ ಮಾಡಿಕೊಂಡು ನೋಡಿ. ಅಂತೆ ಖರ್ಚು ಹೆಚ್ಚಾದಂತೆ ಉತ್ಪಾದನೆ ಹೆಚ್ಚಾಗ್ತದೆ, ಉತ್ಪಾದನೆ ಹೆಚ್ಚಾದಂತೆ ಆದಾಯ ಕೂಡ ಹೆಚ್ಚಾಗ್ತದೆ, ಪುನಃ ಆದಾಯ ಹೆಚ್ಚಿದ್ರೆ ಖರ್ಚು ಕೂಡ ಹೆಚ್ಚಾಗದೆ. ಇದು ಪರಸ್ಪರ ಸಂಬಂಧ ಹೊಂದಿದವುಗಳಾಗಿವೆ. ಅದೇ ಈ ರಾಷ್ಟ್ರೀಯ ಆದಾಯವನ್ನು ಗಣನೆ ಮಾಡಲು ನಾವು 3 ವಿಧಾನವನ್ನು ಉಪಯೋಗಿಸ್ತೇವೆ. ಒಂದು ಉತ್ಪಾದನಾ ವಿಧಾನ, ಎರಡನೆಯದು ಆದಾಯ ವಿಧಾನ ಮತ್ತೆ ಖರ್ಚಿನ ವಿಧಾನ. ಯಾವುದಲ್ಲ? ಒಂದು ಉತ್ಪಾದನೆ ವಿಧಾನ, ಮತ್ತೊಂದು ಆದಾಯ ವಿಧಾನ, ಮತ್ತೊಂದು ಖರ್ಚಿನ ವಿಧಾನ. ಇದು ನಮಗೆ ಬರುವ ಕ್ಲಾಸಿನಲ್ಲಿ ಯಾವುದು ಮುಂದುವರಿಸುವ. ಇವತ್ತಿಗೆ ಇಷ್ಟು ಸಾಕು. ಆಗ ಮನೆಯಲ್ಲಿರಿ ಮಕ್ಕಳೇ, ಸಂತೋಷವಾಗಿರಿ.